ದೇವನಹಳ್ಳಿ ತಾಲೂಕಿನ ಪಿಳಪ ಕಾಂಪ್ಲೆಕ್ಸ್ನ ಬಿಜೆಪಿ ಕಚೇರಿಯಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ತಾಲೂಕು ಬಿಜೆಪಿ ವತಿಯಿಂದ ಧರ್ಮಸ್ಥಳದ ಜೊತೆ ನಮ್ಮ ಬಿಜೆಪಿ ಇದೆ ಎಂಬುದನ್ನು ತಿಳಿಸುವುದಕ್ಕೆ ಕಾರುಗಳ ಜಾಥಾ ಮಾಡುವ ಬಗ್ಗೆ ಸಭೆ ನಡೆಸಿದರು. ತಾಲೂಕು ಅಧ್ಯಕ್ಷ ಅಂಬರೀಶ್ ಗೌಡ ಮಾತನಾಡಿ, ಹಿಂದೂ ಧರ್ಮವನ್ನು ಒಡೆಯುವ ಹುನ್ನಾರ ನಡೀತಾ ಇದೆ. ಅದಕ್ಕೆ ಕುಮ್ಮಕ್ಕಾಗಿ ಸರ್ಕಾರ ನಿಂತಿದೆ. ಜನರ ನಂಬಿಕೆಯ ಮೇಲೆ ಆಟ ಆಡುತ್ತಿರುವ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ಸರ್ಕಾರ ಮಾಡದ ಕೆಲವು ಜನೋಪಕಾರಿ ಕೆಲಸಗಳು ಕ್ಷೇತ್ರದ ಮೂಲಕ ನಡೆಯುತ್ತಿದೆ. ಅದನ್ನು ಸಹಿಸದ ಕೆಲ ಧರ್ಮದ್ರೋಹಿಗಳು ಸುಳ್ಳು ಅಪವಾದ ಸೃಷ್ಟಿಸಿ ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವ ಹುನ್ನಾರ ನಡೀತಾ ಇದೆ ಅಂತ ತಿಳಿಸಿದರು. ರಾಜ್ಯ ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಕೆಲ ಕಿಡಿಗೇಡಿಗಳು ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಎಂದೆಂದಿಗೂ ಧರ್ಮ ಉಳಿಬೇಕು, ಅದಕ್ಕೆ ಧಕ್ಕೆ ಆಗಲು ಬಿಜೆಪಿ ಎಂದು ಬಿಡುವುದಿಲ್ಲ. ಕ್ಷೇತ್ರದ ಜೊತೆಗೆ ನಾವೆಲ್ಲ ನಿಲ್ತೇವೆ ಅಂತ ತಿಳಿಸಿದ್ರು. ಇಷ್ಟು ವರ್ಷ ನಡ್ಕೊಂಡು ಬಂದಿರುವಂತಹ ಧರ್ಮಸ್ಥಳಕ್ಕೆ ಕಳಂಕ ಬಂದಾಗ ನಾವು ಯಾರು ನಿದ್ದೆ ಮಾಡ್ತಾ ಕೂರಬಾರದು. ಇದನ್ನ ಜನಗಳಿಗೆ ಹೇಳ್ಬೇಕು. ಯಾಕಂದ್ರೆ ಒಂದು ನಂಬಿಕೆ, ಒಂದು ಅಷ್ಟನ್ನ ಯಾವುದೇ ಹಿಂದೆ ಸರ್ಕಾರಗಳು ಮುಂದೆ ಸರ್ಕಾರ ಕೂಡ ನಡೆಸೋಕ್ಕಾಗೋದಿಲ್ಲ. ಹೋದವ್ರಿಗೆಲ್ಲ ಊಟ, ಇಡೀ ಪ್ರಪಂಚದಲ್ಲೇ ಕ್ಲೀನ್ ಆಗಿರುವಂತಹ ಸಿಟಿ ಯಾವ್ದಾದ್ರು ದೇವಸ್ಥಾನ ಅಂದ್ರೆ ಅದು ಧರ್ಮಸ್ಥಳಕ್ಕೆ ಅಂತ ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಇವತ್ತು ಒಂದಷ್ಟು ಬಂಡುಕೋರರು ಇದ್ರು ಇದ್ಗಡೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ. ಆ ಬಂಡುಕೋರರು ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಹಳ್ಳಿಯಲ್ಲಿ ಅವ್ರಿಗೆ ಇಷ್ಟ ಬಂದಷ್ಟು ಬಡ್ಡಿ ಕೊಡೋದು, ಬಡ್ಡಿ ವಸೂಲಿ ಮಾಡೋದು, ಜಮೀನುಗಳು ಕಸ್ಕೊಳ್ಳೋದು, ಒಡವೆ ಕಸ್ಕೊಳ್ಳೋದು, ಸೈಟ್ ಕಸ್ಕೊಳ್ಳೋದು, ಅವರ ಕಷ್ಟನ ಅವರೇ ನೀಗಿಸ್ಕೊತಾ ಇದ್ದಾರೆ. ಪ್ರತಿ ಊರಲ್ಲೂ ಕೂಡ ಅವ್ರದೇ ಆದಂತ ಸಂಘ ಕಟ್ಕೊಂಡಿದ್ದಾರೆ. ಅವ್ರಿಗೇನು 20,000 50,000 ರೂಪಾಯಿ ಎಮರ್ಜೆನ್ಸಿ ಬರ್ತೈತೆ, ಹಾಸ್ಪಿಟಲ್ ಇರ್ತೈತೆ, ಡೆಲಿವರಿ ಇರ್ತೈತೆ, ಮಕ್ಕಳು ಫೀಸ್ ಕೊಡೋದು ಇರ್ತೈತೆ. ಇವತ್ತು ಈ ತರದ್ದು ಹೇಳ್ತಾ ಹೋದ್ರೆ ನೂರಾರು ಒಳ್ಳೆ ಕೆಲಸಗಳನ್ನ ಧರ್ಮಸ್ಥಳ ಸಂಘ ಮಾಡ್ತಾ ಇದೆ. ಎಲ್ಲ ಹುಡುಗರ ಒಂದು ಏನು ದಾಸೋಹಕ್ಕೆ ಎಲ್ಲ ಮುಡಿದ್ಬಿಟ್ಟಿದ್ರು. ಇವತ್ತು ಗೌರ್ಮೆಂಟ್ಗೆ ಯಾವ್ದಾದ್ರು ದುಡ್ಡು ಬರ್ತಾ ಇದೆ ಅಂದ್ರೆ ಅದು ಕುಡಿಯೋದ್ರಿಂದ ದುಡ್ಡು ಬರ್ತಾ ಇದೆ. ಆದ್ರೆ ಧರ್ಮಸ್ಥಳಗಳ ಸಂಘದ ವತಿಯಿಂದ ಈ ಕುಡಿಯೋದನ್ನ ಬಿಡಿಸೋದಕ್ಕೆ ಅಲ್ಲೇ ಶಿಬಿರ ಮಾಡಿ ಒಳ್ಳೆಯದು ಹೇಳಿ ಅವನ್ನೆಲ್ಲ ಬಿಡಿಸ್ತಾ ಇದ್ದಾರೆ. ಇದೆಲ್ಲ ಆಗ್ತಾ ಇಲ್ಲ ಅವ್ರಿಗೆ ಸಹಿಸಕ್ಕೆ. ಅವ್ರಿಗೆ ಏನಂದ್ರೆ ಅವ್ರ ಚೇಳಗಳು ಒಟ್ಟಿ ಬಿಸ್ನೆಸ್ ಮಾಡ್ಬೇಕಾಗಿತ್ತು, ಅವ್ರು ಹೇಳ್ದಂಗೆ ಓಟ್ ಹಾಕ್ಸ್ಬೇಕಾಗಿತ್ತು, ಯಾವ್ದೋ ಲೈನ್ ಕಮಾನ್ ಇದ್ರೆ ಹಾಕ್ಬಿಡ್ಬೇಕಾಗಿತ್ತು. ಅಂದ್ರೆ ಎಲ್ಲಾರು ಆ ತರ ಜನನೆಲ್ಲ ಬಂದಿ ಮಾಡಿ ಇಟ್ಕೊಂಡಿದ್ರು. ಇವತ್ತಿಗೂ ಕೂಡ ನಮ್ಮ ತಾಲೂಕಲ್ಲಿ ಇದೆ, ನಮ್ಮ ಗಮನಕ್ಕೂ ಬಹಳ ಬರ್ತಾ ಇದೆ. ಏನಾದ್ರು ಬಿಜೆಪಿಗೆ ಹೋಗ್ಬಿಟ್ರು, ಬೇರೆ ಪಾರ್ಟಿಗೆ ಹೋದ್ರು ಅಂದ್ರೆ ಕೇಸ್ ಹಾಕ್ಸೋದು, ಅವ್ರ ಜಮೀನುಗಳಲ್ಲಿ ಗಲಾಟೆ ಮಾಡಿಸೋದು, ಅವ್ರ ದಾರಿಗೆ ತೊಂದರೆ ಮಾಡೋದು, ಇವೆಲ್ಲ ಇವತ್ತಿಗೂ ನಡೀತಾ ಇದೆ. ಇವತ್ತೇನು ಮುಗ್ದೋಗಿಲ್ಲ, ಅಂತ್ಯ ಆಗಿಲ್ಲ. ಆದ್ರೆ ಧರ್ಮಸ್ಥಳ ಅನ್ನೋದು ಒಂದು ಹೆಸರಲ್ಲಿದೆ, ಆ ಧರ್ಮ ಅಂತ ಹೇಳಿ ಕೋಟ್ಯಾಂತರ ಜನ ಭಕ್ತರ ಒಂದು ನಂಬಿಕೆ. ಇವತ್ತು ಆ ನಂಬಿಕೆಗೆ ಮಸಿ ಬಳಿಬೇಕಂತ ಹೇಳಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಧರ್ಮಗಳಿಂದ ಇವತ್ತು ಅದಕ್ಕೆ ಬಹಳ ಹುನ್ನಾರವಾಗಿ ಮಾಡ್ತಾ ಇದ್ದಾರೆ. ತಿರುಪ್ತಿಯೊಳಗೂ ಕೂಡ ನಿಮ್ಗೆಲ್ಲ ಗೊತ್ತಿದೆ, ತಿರುಪ್ತಿಯೊಳಗೂ ಕೂಡ ಇದೇ ಕೆಲಸ ಮಾಡಿದ್ದು. ತಿರುಪ್ತಿ ಕೆಟ್ಟ ಹೆಸರು ತರಬೇಕು ಅಂತ ಎಲ್ಲೆಲ್ಲಿ ಮಠಗಳಿದೆ, ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲ ಕಡೆನೂ ಕೂಡ ಎಲ್ಲೋ ಒಂದ್ ಕಡೆ ಹಿಂದೂ ಧರ್ಮನ ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇವೆಲ್ಲ ನಡೀತಾ ಇದೆ. ಬಂಧುಗಳೇ, ನಾವೇನಾದ್ರೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ನಮಗೆ ಗಂಡಾಂತರ ತಪ್ಪಿದ್ದಲ್ಲ ನಮ್ಮ ದೇಶದಲ್ಲಿ. ಇವತ್ತಿಂದಲೇ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಎಚ್ಚೆತ್ಕೊಂಡು, ನಾನು ಯಾರೋ ಮಾಡ್ತಾರೆ, ಯಾರೋ ಗಲಾಟೆ ಮಾಡ್ತಾರೆ, ಅವ್ರ ಅನುಭವಿಸ್ಕೊಂಡೆ ಅನ್ನೋದಲ್ಲ, ನಾವು ಪ್ರತಿಯೊಬ್ಬರು ಭಾಗವಹಿಸ್ತಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಧರ್ಮಸ್ಥಳ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ. ನಾನು ಚಿಕ್ಕ ಹುಡುಗನಾಗಿಂದ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲೋ ಒಂದ್ ಕಡೆ ಧರ್ಮ ಇದೆ, ಅಲ್ಲಿ ಏನೇ ಮಾಡಿದ್ರು ಕೂಡ ಸತ್ಯವಾಗಿ ನಡೀತದೆ. ಅಲ್ಲಿ ನೀವೆಲ್ಲ ನೋಡಿರ್ಬೋದು, ಕಾಸು ಅಲ್ಲೇ ಬಿದ್ದಿರ್ತದೆ, ಯಾರು ₹1 ಮುಟ್ತಾ ಇರಲಿಲ್ಲ, ಅದೊಂದು ಭಕ್ತಿ ಇತ್ತು. ಅಲ್ಲಿ ಇಡೀ ದೇಶಗಳಿಗೆ ಗೊತ್ತು, ಧರ್ಮಸ್ಥಳದಲ್ಲಿ ಆ ಒಂದು ಊಟ ಆಗ್ತಾರಲ್ಲ, ಅದನ್ನ ಇವತ್ತು ಎಲ್ಲರೂ ನೆನ್ತಾರೆ. ಇಂಥ ಧರ್ಮದ ಕೆಲಸ ಮಾಡ್ತಿರೋರು ಅವ್ರನ್ನ ಇವತ್ತು ಅವ್ರ ಮೇಲೆ ಇಂಥ ಅಪಾದ್ಯ ಮಾಡಿ ಇವತ್ತು ಸತ್ಯ ಹೊರಬಂದಿದೆ. ಇವತ್ತು ಅಷ್ಟೆಲ್ಲ ಅವನು ಹೇಳಿದ 100 ಹೆಣಗಳನ್ನು ಹಚ್ಚಿದ್ದೀವಿ ಅಂತ ಒಂದು ಹೇಳೋದು. ಅಕ್ಷಯ್, ದೇವನಹಳ್ಳಿ.